ಈಗ ಜೀವನ ರಾಗ ಹೂವು ಮುಳ್ಳು ಜೋಡಿಯಾಗಿ ವಾಸು, ಏನು ಇದು? ಕೆಲಸ ಹುಡ್ಕೊಂಡು ಹೋಗ್ಬೇಡ ಅಂದಿದ್ದಕ್ಕೆ ಬೆಳಬೆಳಗ್ಗೆ ಎದ್ದು ಟಿವಿ ನೋಡ್ತಿದ್ಯಲ್ಲ. ಮತ್ತಿನ್ನೇನಮ್ಮ ಮಾಡ್ಲಿ? ಸರಿ ಬಿಡಮ್ಮ, ನಾನು ಹೋಗಿ ಕೆಲಸ ಹುಡುಕ್ತೀನಿ. ಕೂತ್ಕೋ. ಹೋಗ್ಲಿ ಬಿಡು, ಗಾಯ ಸ್ವಲ್ಪ ವಾಸಿ ಆಗ್ಲಿ, ಆಮೇಲೆ ಹೋಗಿ ಕೆಲಸ ಹುಡುಕುವಂತೆ. ವಾಸು, ತಿಂಡಿ ಮಾಡಿಟ್ಟಿದ್ದೀನಿ, ಮಧ್ಯಾಹ್ನಕ್ಕೆ ಅಡುಗೆನೂ ಮಾಡಿದ್ದೀನಿ. ನಿಧಾನಕ್ಕೆ ಎದ್ದೋಗಿ ಊಟ ಮಾಡ್ಕೋ, ನಾ ಕೆಲ್ಸಕ್ಕೆ ಹೋಗಿ ಬರ್ತೀನಿ. ಬರ್ಲಾ? ಅಮ್ಮ. ಏನು? ಅಮ್ಮ, ನೀ ಕೆಲ್ಸಕ್ಕೆ ಹೋಗ್ತಾ ಇರೋದು ನೋಡಿದ್ರೆ ನನ್ನ ಮನ್ಸಿಗೆ ತುಂಬ ನೋವಾಗ್ತಾ ಇದೆಯಮ್ಮ. ಆದ್ರೆ ಏನು ಮಾಡೋದಮ್ಮ, ನನ್ನ ಟೈಮೇ ಸರಿಗಿಲ್ಲ. ಎಲ್ಲಿಗೋದ್ರೂ ಕೆಲಸನೇ ಸಿಗ್ತಾ ಇಲ್ಲಮ್ಮ. ಈ ವಯಸ್ಸಾದ ಕಾಲದಲ್ಲಿ ನಿನ್ನನ್ನು ಕೂರಿಸಿ ನಾನು ದುಡ್ಡು ತಂದು ಹಾಕ್ಬೇಕಿತ್ತು. ಆದ್ರೆ ಏನು ಮಾಡೋದು, ನಿನ್ನ ಸಂಪಾದನೆಯಲ್ಲಿ ನಾನು ಕೂತ್ಕೊಂಡು ತಿನ್ನೋ ಹಾಗಾಗೋಯ್ತಲ್ಲಮ್ಮ. ಹೋಗ್ಲಿ ಬಿಡು, ಅದ್ರ ಬಗ್ಗೆ ಚಿಂತೆ ಮಾಡಬೇಡ ಅಂತ ಹೇಳಿದೆ ತಾನೆ. ಸರಿ, ನಾ ಕೆಲ್ಸಕ್ಕೆ ಹೋಗಿ ಬರ್ತೀನಿ. ಅದ್ಯಾರು ನೋಡೋ, ನನಗೆ ಕೆಲ್ಸಕ್ಕೆ ಟೈಮ್ ಆಗ್ತಿದೆ. ಬೇಡಮ್ಮ, ನೀನು ನೋಡ್ಬಿಟ್ಟು ಹೋಗು. ಅವ್ರೇನೋ ಅನ್ನೋದು ನಾನೇನೋ ಅನ್ನೋದು ಸರಿ ಹೋಗಲ್ಲಮ್ಮ. ಕೆಲ್ಸಕ್ಕೆ ಹೊತ್ತಾಯ್ತು ಅಂದ್ರೆ ಫೋನ್ ಎತ್ಕೊಂಡು ಮಾತಾಡಕ್ಕಿಲ್ಲ ಅಂತೀಯಲ್ಲ. ಹಲೋ ಅಮ್ಮ, ನಾನು ರಾಣಿ ಮಾತಾಡ್ತಾ ಇದ್ದೀನಮ್ಮ. ರಾಣಿ, ಹೆಂಗಿದ್ಯಮ್ಮ? ಚೆನ್ನಾಗಿದ್ಯಾ? ಅಳಿಯಂದ್ರ ಹೆಂಗವ್ರೆ? ಚೆನ್ನಾಗವ್ರ? ಚೆನ್ನಾಗಿದ್ದೀನಮ್ಮ. ನಿಮ್ಮ ಅತ್ತೆ ಮಾವ ಹೆಂಗವ್ರೆ? ಚೆನ್ನಾಗಿದಾರ? ನಿನ್ನ ನೀದಾಡಲ್ಲ ಚೇತ್ನ, ಅವಳೇನು ನಿನಗೆ ತೊಂದರೆ ಕೊಡ್ತಿಲ್ಲ ತಾನೆ? ಅಮ್ಮ, ನಮ್ಮ ಮಾವಂಗ್ ಹುಷಾರಿಲ್ಲ ಅಮ್ಮ. ಅವ್ರನ್ನ ಹಾಸ್ಪಿಟ್ಲಿಗೆ ಸೇರಿಸಿದೀವಿ. ಅಯ್ಯಯ್ಯೋ, ಅವ್ರಿಗೇನಾಯ್ತು? ದಿಢೀರಂತ ಆಫೀಸಲ್ಲಿ ಪ್ರಜ್ಞೆ ತಪ್ಪಿ ಬಿದ್ದೋದ್ರಮ್ಮ. ನಾವು ಆಸ್ಪತ್ರೆಗೆ ಬಂದು ಡಾಕ್ಟರ್ನ ವಿಚಾರಿಸಿದಾಗ ಅವ್ರಿಗೆ ಆಪರೇಷನ್ ಮಾಡ್ಬೇಕು ಅಂತ ಹೇಳಿದ್ರು. ಇದರಿಂದ ನಮ್ಮ ಮಾವನ ಕೆಲಸ ಕೂಡ ಹೊರಟೋಯ್ತಮ್ಮ. ಅಯ್ಯೋ ದೇವ್ರೆ, ನನ್ ಬಂದ್ ಗಳಿಗೆ ಸರಿ ಇಲ್ಲ, ನನ್ ರಾಶಿ ಸರಿ ಇಲ್ಲ, ಅದಕ್ಕೆ ಹೀಗೆಲ್ಲ ಆಗ್ತಿದೆ ಅಂತ ಎಲ್ರೂ ಮಾತಾಡ್ಕೋತಿದಾರಮ್ಮ. ಯಾರಂಗೆಲ್ಲ ಮಾತಾಡಿದ್ದು? ನಿನ್ನ ಆದ್ನಿ ಚೇತನ ತಾನೆ? ಬರ್ತೀನಿರು, ಅವಳು ಮಾಡ್ತೀನಿ ಹಬ್ಬನ. ಅಯ್ಯೋ ಅಮ್ಮ, ನೀನಿಲ್ ಬಂದು ಜಗಳ ಮಾಡ್ಬೇಡಮ್ಮ. ನಮ್ಮ ಮಾವನ್ನ ಆಸ್ಪತ್ರೆಗೆ ಸೇರ್ಸಿರೋದ್ರಿಂದ ನಮ್ಮನೆಯಿಂದ ಯಾರಾದ್ರೂ ಬಂದು ನೋಡ್ಬೇಕಲ್ವಾ? ಇಲ್ಲ ಅಂದ್ರೆ ಅದಕ್ಕೂ ಏನಾದ್ರೂ ಮಾತಾಡ್ತಾರೆ. ನನ್ನ ಅಣ್ಣನ್ಗೆ ಈಗಾಗ್ಲೇ ವಿಷಯ ತಿಳಿಸಿದೀನಮ್ಮ. ನೀನ್ ಅಪ್ಪನ್ ಕರ್ಕೊಂಡು ನಮ್ಮ ಮಾವನ್ ನೋಡ್ಕೊಂಡು ಹೋಗುವಂತೆ ಬೇಗ ಬಾರಮ್ಮ. ಅಪ್ಪನ್ನ? ಸರಿಮ್ಮ, ಕರ್ಕೊಂಡು ಬರ್ತೀನಿ. ಸರಿನಮ್ಮ. ಅಮ್ಮ, ರಾಣಿ ಏನು ಹೇಳಿದ್ಲು? ಅವ್ರ ಮಾವನ್ಗೆ ಹುಷಾರಿಲ್ಲ ಅಂತ ಆಸ್ಪತ್ರೆಗೆ ಸೇರಿಸಿದಾರಂತೆ ಕಣೋ. ಅಪ್ಪನು ನೀನು ಬಂದು ನೋಡ್ಕೊಂಡು ಹೋಗು ಅಂತ ಹೇಳಿದ್ಲು. ನಿಮ್ಮಪ್ಪ ಕೋಪ ಮಾಡ್ಕೊಂಡು ಮನೆ ಬಿಟ್ಟು ಹೋಗವ್ರೆ. ಈ ವಿಷಯ ಅವಳಿಗೆ ಗೊತ್ತಿಲ್ಲ. ಹೀಗೇನು ಮಾಡ್ತೀಯಮ್ಮ? ಅವ್ರ ಮಾವನ್ಗೆ ಹುಷಾರಿಲ್ಲ ಅಂದಮೇಲೆ ನಾವ್ ಯಾರು ಹೋಗಿ ನೋಡ್ಲಿಲ್ಲ ಅಂದ್ರೆ ಅವ್ರ ಮನೆಯವ್ರು ಇವಳನ್ನೇನೋ ಅನ್ನಲ್ವೇನೋ? ಈಗಾಗ್ಲೇ ಅವಳನ್ನ ಆದ್ನಿ ಚೇತನ ಇವಳನ್ನೇನೇನೋ ಅಂತವಳಂತೆ. ನಾವ್ ಯಾರಾದ್ರೂ ಹೋಗಿ ನೋಡ್ಬೇಕಣೋ. ಬಾ, ನಾವಿಬ್ರು ಹೋಗಿ ನೋಡ್ಕೊಂಬರೋಣ. ಅಯ್ಯೋಯ್ಯೋ, ನಾನು ಅಲ್ಲಿಗೆ ಬರೋದಿಲ್ಲಮ್ಮ. ಮೊದಲೇ ಆ ಚೇತನಾಗೆ ನನಗೆ ಕಂಡ್ರೆ ಆಗೋದಿಲ್ಲ. ಅವಳಿಗೆ ಯಾಕೆ, ರಾಣಿಗೆ ನನ್ನ ಕಂಡ್ರೆ ಆಗೋದಿಲ್ಲ. ನಾನು ಅಲ್ಲಿಗೆ ಬಂದ್ರೆ ಸುಮ್ಮನೆ ಸಮಸ್ಯೆ ಸೃಷ್ಟಿ ಆಗುತ್ತೆ. ನಾನು ಬರೋದಿಲ್ಲ, ನೀನು ಹೋಗ್ಬಾ. ಏನ್ ಮಾತು ಅಂತ ಆಡ್ತೀಯೋ? ಈ ಮನೆ ಗಂಡಸು ನಿಮ್ಮಪ್ಪ ಮನೇಲಿಲ್ಲ, ನೀನು ಬರ್ಲಿಲ್ಲ ಅಂದ್ರೆ ನಾನು ಒಬ್ಳೆ ಹೋದ್ರೆ ಚೆನ್ನಾಗಿರುತ್ತಾ? ಏ ವಾಸು, ನೀನೀಗ ಅಲ್ಲಿಗೆ ಬಂದ್ರೆ ರಾಣಿಗೆ ನಿನ್ ಮೇಲಿರೋ ಕೋಪ ಕಮ್ಮಿ ಆಗುತ್ತೆ ಕಣೋ. ಜೊತೆಲಿ ಹುಡ್ದವ್ರು ನೀವಿಬ್ರು ಚೆನ್ನಾಗಿದ್ರೆ ನನಗೂ ಸಂತೋಷ ಆಗಲ್ವೇನೋ? ಅದಕ್ಕೆ ಕಣೋ, ನೀನು ನನ್ನ ಜೊತೆನಲ್ಲಿ ಬಾ, ನೋಡ್ಕೊಂಡು ಬಂದ್ಬಿಡೋಣ. ಏನಮ್ಮ ನೀನು, ನಾನು ಬಂದ್ರೆ ಸುಮ್ಮನೆ ಏನೇನೋ ಆಗುತ್ತಮ್ಮ. ಏನೂ ಆಗೋದಿಲ್ಲ, ನೀನ್ ಬಾ ನನ್ನ ಜೊತೆನಲ್ಲಿ ಅಷ್ಟೇ. ನಾ ಕೆಲ್ಸಕ್ಕೆ ಬರಲ್ಲ ಅಂತ ಕಮ್ಲಿಗೆ ಹೇಳ್ಬಿಟ್ಟು ಬರ್ತೀನಿ. ನೀನು ಹೋಗಿ ಬೇಗ ರೆಡಿ ಆಗು. ಅಮ್ಮ, ನಾನು ಹೇಳೋದು ಸ್ವಲ್ಪ ಕೇಳಮ್ಮ. ನಾನು ಹೇಳಿದ್ದೀನ ನೀನ್ ಕೇಳು. ಬಾಯಿ ಮುಚ್ಕೊಂಡು ನೀನು ನನ್ನ ಜೊತೆಲಿ ಬರ್ತೀಯ. ನಾನು ಕಮ್ಲಿ ಮನೆಗೆ ಹೋಗಿ ಬರ್ತೀನಿ, ಬೇಗ ರೆಡಿ ಆಗ್ಬಿಟ್ಟು ಬಾ. ಸರಿ ಬಿಡಮ್ಮ, ಯಾವಾಗಲೂ ಅದ್ರ ಬಗ್ಗೆನೇ ಚಿಂತೆ ಮಾಡ್ತಿರ್ಬೇಡ. ಇಲ್ಲ ಕಣೋ, ಅರ್ಚನಾ ತನ್ನ ಗಂಡನ್ಗೋಸ್ಕರ ಎಷ್ಟೋ ಸಲ ನನ್ನ ಹತ್ರ ಜಗಳ ಮಾಡಿದ್ದಾಳೆ, ಬೈದಿದ್ದಾಳೆ. ಆದ್ರೆ ಹಾ ನಂದಿನಿ ನಡ್ಕೊಳ್ತಾ ಇರೋದು ನನಗೆ ಸ್ವಲ್ಪನೂ ಸರಿ ಅನಿಸ್ತಾ ಇಲ್ಲ. ನನ್ನ ಮನ್ಸಿಗೆ ಏನಾದ್ರೂ ಅನ್ಸಿದ್ರೆ ಅದು ಅದೇ ರೀತಿ ನಡೆಯುತ್ತೆ. ಅದೇ ನನಗೆ ಚಿಂತೆ ಆಗಿರೋದು. ಅಕ್ಕ ಆಗಿರೋದಕ್ಕೆ ಸುಮ್ಮನೆ ಬಿಟ್ಟಿದ್ದಾಳೆ. ನಾನೇನಾದ್ರೂ ಆಗಿದ್ದಿದ್ರೆ ನಿನಗೆ ಬೇರೆ ರೀತಿನೇ ಹೇಳಿ ಕಳಿಸ್ತಿದ್ದೆ. ಏನೇ ಮಾತಾಡ್ತಾ ಇದೀಯ ನೀನು? ಮತ್ತಿನ್ನೇನಮ್ಮ,
ಅಕ್ಕ ಭಾವ ಒಬ್ಬರನ್ನೊಬ್ರು ಎಷ್ಟ್ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾರೆ ಅಂತ ನಿನಗೆ ಗೊತ್ತಾ? ನಾನ್ ಜೊತೆಲಿದ್ದು ನೋಡಿದೀನಿ. ನೀನ್ ನೋಡಿದ್ರೆ ನಂದಿನಿ ಬಗ್ಗೆ ಏನೇನೋ ಕಲ್ಪನೆ ಮಾಡ್ಕೊಂಡು ಮಾತಾಡ್ತಿದ್ಯಲ್ಲ. ಹಾಗಾದ್ರೆ ನಾನ್ ಮಾತಾಡ್ತಾ ಇರೋದು ನಿಮ್ಗೆಲ್ಲ ತಪ್ಪು ಅನ್ಸ್ತಾ ಇದೆಯಾ? ಎಲ್ಲ ವಿಷಯಕ್ಕೂ ಸಂದೇಹ ಪಟ್ಕೊಂಡಿದ್ರೆ ಖಂಡಿತ ತಪ್ಪು. ನೀನ್ ಸ್ವಲ್ಪ ಸುಮ್ಮನೆ ಇರ್ತೀಯಾ? ಅರ್ಚನ್ ನಾನು ಅಳಿ ಅಂದ್ರು ಎಷ್ಟೋ ಕಷ್ಟಗಳನ್ನ ಅನುಭವಿಸಿ ಈಗ ತಾನೇ ಹೊಸ ಬಾಳ್ನ ಶುರು ಮಾಡಿದ್ದಾರೆ. ಅದನ್ನ ಒಳ್ಳೆ ರೀತಿಯಲ್ಲಿ ಯೋಚನೆ ಮಾಡದೆ ನಂದಿನಿ ಬಗ್ಗೆ ಮಾತಾಡ್ತಿದ್ಯಲ್ಲ. ಸರಿ ಬಿಡು. ಕರ್ಣಾಕರ್ ಅವರು ಬರ್ತೀನಿ ಅಂತ ಹೇಳಿದ್ರು, ಅವ್ರು ಇನ್ನೂ ಬಂದಿಲ್ಲ. ನಾನೇ ಹೋಗಿ ನೋಡ್ಕೊಂಡ್ ಬರ್ತೀನಿ. ಬನ್ನಿ. ಸಾರಿ ಸರ್, ಬರುವಾಗ ಸ್ವಲ್ಪ ಲೇಟ್ ಆಯ್ತು. ಪರವಾಗಿಲ್ಲ ಬಿಡಿ, ನಾನು ನಿಮ್ಮನ್ನ ನೋಡೋಣ ಅಂತಾನೆ ಹೊರಟಿದ್ದೆ. ಬನ್ನಿ ಒಳಗಡೆ. ಬನ್ನಿ ಸರ್. ಇವ್ ನನ್ನ ಮಗ ವಿನೋದ, ಈಕೆ ನನ್ನ ಸೊಸೆ ಜಯಂತಿ, ಇವಳು ನನ್ನ ಶ್ರೀಮತಿ ಪಾರ್ವತಿ, ಇವಳು ನನ್ನ ಮಗಳು ಪ್ರಿಯಾ. ನಮಸ್ಕಾರ. ಇವ್ರ ಹೆಸರು ಕರುಣಾಕರ್ ಅಂತ. ಇವ್ರ ಯಜಮಾನರು ದೊಡ್ಡ ಬಿಸ್ನೆಸ್ ಮ್ಯಾನು. ಯಾವುದೋ ಒಂದು ಜಾಗ ಕೊಂಡ್ಕೋಬೇಕು ಅಂತ ಹೇಳ್ತಿದ್ರು. ಅದ್ರ ಪ್ಲಾನ್ ನೋಡಕ್ ಬಂದಿದ್ದಾರೆ. ಪ್ರಿಯಾ, ನೀನು ಹೋಗಿ ನೀರು ತಗೊಂಡ್ ಬಮ್ಮ. ಸರಿಪಾ. ಸರ್ ಬನ್ನಿ, ಕೂತ್ಕೊಳ್ಳಿ. ಆಯ್ತು. ನೀವು ಬರ್ತೀರಾ ಅಂತ ಎಲ್ಲ ರೆಡಿ ಮಾಡಿಟ್ಟಿದ್ದೆ. ನೋಡಿ, ನಾನು ಹೇಳಿದ್ನಲ್ಲ, ಆ ಜಾಗ ಇಲ್ಲೇ ಬರುತ್ತೆ. ಪಕ್ಕದಲ್ಲೇ ಬಸ್ ಸ್ಟ್ಯಾಂಡ್ ಇದೆ. ಇನ್ನೊಂದು ಅರ್ಧ ಕಿಲೋಮೀಟರ್ ಮುಂದೆ ಹೋದ್ರೆ ರೈಲ್ವೆ ಸ್ಟೇಷನ್ ಹತ್ರನೇ ಆಗುತ್ತೆ. ವೆರಿ ಗುಡ್, ಬಹಳ ಚೆನ್ನಾಗಿದೆ. ನೀರ್ ತಗೊಳ್ಳಿ. ಈ ಹುಡುಗಿ ನಿಮ್ಮ ಕೊನೆ ಮಗಳು ತಾನೆ? ಇವಳ ವಿಷಯದಲ್ಲಿ ತಾನೇ ಗಲಾಟೆ ಆಗಿದ್ದು, ಆ ಟಿವಿ ಗಿವಿಯರೆಲ್ಲ ಬಂದಿದ್ದು. ತಪ್ಪು ತಿಳ್ಕೊಬೇಡಿ, ನಿಮ್ಮ ಮಗಳು ಮುಖ ನೋಡಿದ ಕೂಡಲೇ ಜ್ಞಾಪಕಕ್ಕೆ ಬಂತು, ಅದಕ್ಕೆ ಕೇಳಿದೆ. ಪರವಾಗಿಲ್ಲ ಸರ್. ನಿಮ್ಮ ಮಗಳು ನೋಡೋಕೆ ಮಹಾಲಕ್ಷ್ಮಿ ತರ ಇದ್ದಾಳೆ. ಒಳ್ಳೆ ಗಂಡ ಸಿಗ್ತಾನೆ, ಅದ್ರ ಬಗ್ಗೆ ನೀವು ವರಿ ಮಾಡ್ಕೋಬೇಡಿ. ಹೌದು ಸರ್, ದೇವ್ರು ಒಳ್ಳೆ ದಾರಿನೇ ತೋರ್ಸಿದಾನೆ. ಪ್ರಿಯನ್ಗೂ ನಮ್ಮ ಅಣ್ಣನ್ಗೂ ಮೊದ್ಲು ಗೊತ್ತು ಮಾಡಿದ್ವಲ್ಲ, ಅದೇ ಗಂಡಿನ ಜೊತೆನೆ ಮದ್ವೆ. ತುಂಬಾ ಸಂತೋಷ. ಅದೇ ಗಂಡಿಗೆ 2 ಸಲ ಹೆಂಡತಿ ಆಗೋ ಭಾಗ್ಯ ಸಿಗೋದು ಬಹಳ ಅಪರೂಪ. ಹುಡುಗಿದು ರಾಶಿ ನಕ್ಷತ್ರ ಏನಾದ್ರೂ ಇದೆಯಾ? ನಿಮಗ್ ಜ್ಯೋತಿಷ್ಯ ಗೊತ್ತಾ? ಗೊತ್ತಮ್ಮ. ಹುಡುಗಿ ಹೆಸರು ಪ್ರಿಯಾ, ಮಿಥುನ ರಾಶಿ, ಆದ್ರ ನಕ್ಷತ್ರ. ಹುಡುಗನ ಹೆಸರು, ರಾಶಿ, ನಕ್ಷತ್ರ ಹೇಳಿ. ಹುಡುಗನ ಹೆಸರು ದೀನಾ, ಕನ್ಯಾ ರಾಶಿ, ಹಸ್ತ ನಕ್ಷತ್ರ. ಬಾಮ್ಮ, ನಿನ್ ಕೈ ತೋರ್ಸು. ಪ್ರಿಯಾ, ನಿನ್ ಕೈ ತೋರ್ಸು. ನಿನ್ ಮದ್ವೆ ಯಾವುದೇ ರೀತಿ ತೊಂದರೆ ಇಲ್ಲದೆ ನಡೆಯುತ್ತಂತ ಕೇಳಿ ತಿಳ್ಕೊಳ್ಳೋಣ. ಬೇಡಮ್ಮ ಪ್ರಿಯಾ, ನಿನ್ ಕೈ ತೋರಿಸ್ಬೇಡ. ಯಾಕೆ ಸರ್, ಕೈ ತೋರ್ಸ್ಬೇಡ ಅಂತ ಹೇಳ್ತಿದ್ದೀರಾ? ತಪ್ಪು ತಿಳ್ಕೊಬೇಡಿ ಸರ್. ಒಂದು ವಿಷಯನ ನಿರ್ಧಾರ ಮಾಡೋದಕ್ಕೆ ಮೊದಲು ಈ ಜ್ಯೋತಿಷ್ಯ, ಜಾತಕ ಎಲ್ಲನೂ ನೋಡೋದು ಒಳ್ಳೇದು. ನಿರ್ಧಾರ ಆದ್ಮೇಲೆ ನೋಡಿದ್ರೆ ಅದು ಸಾಧಕವಾಗಿದ್ರೆ ಪರವಾಗಿಲ್ಲ, ಬಾಧಕವಾಗಿದ್ರೆ ಅದರಿಂದ ಮನಸ್ಸಿಗೆ ತುಂಬಾ ನೋವಾಗುತ್ತೆ. ಅದಕ್ಕೆ ನಾನು ಬೇಡ ಅಂತ ಹೇಳಿದ್ದು. ಏನ್ ಮಾವ ನೀವು, ಏನಾದ್ರು ದೋಷ ಇದ್ರೆ ಮದ್ವೆಗೂ ಮುಂಚೆನೆ ಪರಿಹಾರ ಮಾಡ್ಕೋಬೋದಲ್ವಾ? ಪ್ರಿಯಾ, ನೀನ್ ಕೈ ತೋರ್ಸು. ಬೇಡ ಜಯಂತಿ, ನನ್ಗೂ ಅಪ್ಪ ಹೇಳೋದೇ ಸರಿ ಅನಿಸ್ತಿದೆ. ಕೈ ತೋರಿಸೋದು ಬೇಡ. ನೋಡಿ, ಯಾರು ತಪ್ಪಾಗಿ ತಿಳ್ಕೊಬೇಡಿ. ಮೊದಲೇ ಒಂದ್ಸಲ ಈ ಹುಡುಗಿ ಮದುವೆ ನಿಂತು ಹೋಗಿದೆ. ಏನಾದ್ರೂ ದೋಷ ಗಿಷ ಇದ್ರೆ ಪರಿಹಾರ ಸೂಚಿಸಬಹುದಲ್ಲ ಅಂತ ಅಷ್ಟೇ. ಏನತ್ತೆ ಇದು? ಇಂಥ ವಿಷಯದಲ್ಲಿ ನಿಮ್ ಮುಂದೆ ನಿಂತು ಮಾತಾಡ್ತಿದ್ರಿ, ಅಂಥದ್ರಲ್ಲಿ ನಾನ್ ನಿಮ್ ಜಾಗದಲ್ಲಿ ನಿಂತ್ಕೊಂಡು ಮಾತಾಡ್ತಿದ್ದೀನಿ. ನೀವು ನೋಡದೆ ಸುಮ್ಮನೆ ಇದ್ದೀರಲ್ಲ. ಅದು ಹಾಗಲ್ಲ ಜಯಂತಿ. ಬಾಯ್ಲಿ ಕುತ್ಕೋ.
ಸರ್ ನೀವು ಕೈ ನೋಡಿ ಸರ್. ಕೈ ತೋರ್ಸಮ್ಮ. ಇಷ್ಟೊತ್ತಿಗೆ ನಿನ್ನ ಓದನ್ನ ಪೂರ್ತಿಯಾಗಿ ಮುಗಿಸಿಲ್ಲ ಅಲ್ಲ? ಹೌದು ಸರ್. ನೀನೊಂದು ಮಗುವಿಗೆ ತಾಯಿ ಆಗಿರ್ಬೇಕಲ್ಲ? ಹೌದು ಸರ್, ನೀವ್ ಹೇಳ್ತಿರೋದು ಕರೆಕ್ಟು. ಮಗು ಮುಂದೆನೆ ತಾಯಿ ಕಲ್ಯಾಣ. ಮಗುನ ಮುಂದಿಟ್ಕೊಂಡು ತಾಳಿ ಕಟ್ಸ್ಕೋಬೇಕು ಅನ್ನೋದು ಬ್ರಹ್ಮಲಿಖಿತ. ಇದನ್ನ ಯಾರಿಂದಲೂ ಬದಲಾಯಿಸೋಕ್ ಸಾಧ್ಯ ಇಲ್ಲಮ್ಮ. ಏನ್ ಹೇಳ್ತಿದ್ದೀರಾ ಸರ್? ಮಗುನ ಮುಂದಿಟ್ಕೊಂಡು ತಾಳಿ ಕಟ್ಟಿಸ್ಕೋತಾಳ? ಮಗು ಹುಟ್ಟಿದಾಗೆ ಸತ್ತೋಯ್ತು ಸರ್. ಈಗ ಹೇಗೆ ಮಗುನ ಮುಂದಿಟ್ಕೊಂಡು ತಾಳಿ ಕಟ್ಟಿಸ್ಕೊಳ್ಳೋದಕ್ ಸಾಧ್ಯ? ಏನು, ಮಗು ಸತ್ತೋಯ್ತಾ? ಹೌದು ಸರ್, ಮಗು ಹುಟ್ಟಿದಾಗೆ ಆಸ್ಪತ್ರೆಲ್ಲೇ ಸತ್ತೋಯ್ತು. ಹೌದು ಸರ್, ಮಗುನ ಇನ್ಕ್ಯುಬೇಟರ್ ಅಲ್ಲಿ ಇಟ್ಟಿದ್ರು, ಆಮೇಲೆ ಸತ್ತು ಹೋಯ್ತು. ರೇಖೆ ಸುಳ್ಳು ಹೇಳೋದಿಲ್ಲ, ನನ್ನ ಜ್ಯೋತಿಷ ಕೂಡ ಸುಳ್ಳು ಹೇಳೋದಿಲ್ಲ. ಈ ಹುಡುಗಿ ಮಗು ಜೀವಂತವಾಗಿದೆ. ಇಲ್ಲ ಇಲ್ಲ, ಮಗು ಸತ್ತೋಯ್ತು. ನೋಡಿ ಅಮ್ಮ, ನಾನು ಅರ್ಧಂಬರ್ಧ ಜ್ಯೋತಿಷ ಕಲ್ತಿಲ್ಲ. ನನ್ನನ್ನು ಯಾರು ನಂಬ್ಕೊಂಡು ಬರ್ತಾರೋ, ನನ್ನ ಜ್ಯೋತಿಷ್ಯದಲ್ಲಿ ನಂಬಿಕೆ ಇಡ್ತಾರೋ ಅವ್ರಿಗೆ ಮಾತ್ರ ಹೇಳೋದು. ನೋಡಿ, ನೀವೇನೇ ಹೇಳಿ, ಇವ್ರ ಮಗು ಜೀವಂತವಾಗಿದೆ. ನನ್ ಮಗು ಜೀವಂತವಾಗಿದ್ಯಾ? ಇದಕ್ಕೆ ನಾನು ಮೊದಲೇ ಹೇಳಿದ್ದು. ಈಗ ನೋಡಿ, ಅನಾವಶ್ಯಕವಾಗಿ ಗೊಂದಲ ಸೃಷ್ಟಿ ಆಯ್ತು. ನೋಡಿ, ನಿಮ್ಮಲ್ಲಿ ಗೊಂದಲ ಸೃಷ್ಟಿ ಮಾಡಬೇಕು ಅಂತ ನಾನು ಹೇಳಿಲ್ಲ. ಒಂದು ವೇಳೆ ಮಗು ಸತ್ತು ಹೋಗಿ ಈ ಮನೆ ಹಿಂದೆನೆ ಮಣ್ಣು ಮಾಡಿದೀವಿ. ಮಗು ಜೀವಂತವಾಗಿದೆ ಅಂದ್ರೆ ಗೊಂದಲ ಆಗೇ ಆಗತ್ತೆ. ಇಲ್ಲ ಸರ್, ನನ್ನ ಅನುಭವದ ಪ್ರಕಾರ ಈ ಹುಡುಗಿ ಕೈರೇಖೆ ನೋಡುವಾಗ ಮಗು ಜೀವಂತವಾಗೇ ಇದೆ. ಒಂದು ವೇಳೆ ನಾನು ಹೇಳಿದ ಭವಿಷ್ಯ ಸುಳ್ಳಾದ್ರೆ ನಾನು ಭವಿಷ್ಯ ಹೇಳೋದನ್ನ ನಿಲ್ಲಿಸ್ಬಿಡ್ತೀನಿ. ಹಾಗಾದ್ರೆ ನನ್ ಮಗು ಬದುಕಿದೆ ಅಂತ ಹೇಳ್ತಿದ್ದೀರಾ? ಬದುಕಿರಲೇಬೇಕು. ಹೌದು ಪ್ರಿಯಾ, ನಿನ್ ಮಗು ಜೀವಂತವಾಗಿದೆ ಅಂತ ನನ್ ಮನ್ಸು ಹೇಳ್ತಾ ಇತ್ತು. ಆದ್ರೆ ಇದನ್ನ ಯಾರತ್ರ ಹೇಳ್ಕೊಳಕ್ಕಾಗದೆ ಒದ್ದಾಡ್ತಿದ್ದೆ. ಈಗ ಇವ್ರು ನಿನ್ ಮಗು ಜೀವಂತವಾಗಿದೆ ಅಂತ ಹೇಳ್ತಿರೋದನ್ನ ಕೇಳಿದ್ಮೇಲೆ ನನ್ ನಂಬಿಕೆ ಬಲವಾಗ್ತಿದೆ. ಹಾಗಾದ್ರೆ ನನ್ ಮಗು ಜೀವಂತವಾಗಿದೆ, ನಾನ್ ನನ್ ಮಗು ನೋಡ್ಬೇಕು. ಏನ್ರಿ ನೀವು ಅನ್ಯಾಯವಾಗಿ ನನ್ನ ಮಗನ ನಡೆಸ್ತಾ ಇದ್ದೀರಲ್ಲ? ನೋಡಿ, ಮೊದ್ಲು ಆಚೆ ಹೋಗಿ, ಆಚೆ ಹೋಗಿ ಹಿಂದೆ. ಪಾರ್ವತಿ, ಮನೆಗೆ ಬಂದವ್ರಿಗೆ ಹೀಗ ಮಾತಾಡೋದು? ಪರವಾಗಿಲ್ಲ ಸರ್, ನನ್ನ ಭವಿಷ್ಯ ಸುಳ್ಳಾಗೋದಿಲ್ಲ. ಈಕೆ ಮಗು ಜೀವಂತವಾಗಿದೆ. ನಾನು ಬರ್ತೀನಿ ಸರ್. ಸರ್, ನಿಮ್ ಬ್ಯಾಗು. ಯಜಮಾನ್ರೆ, ಆ ಜಾಗದ ವಿಷಯ ಅದನ್ನ ನಾಳೆ ನೋಡ್ಕೊಳ್ಳೋಣ. ನಿಮ್ಗೆ ಯಾವಾಗ ನೋಡ್ಬೇಕು ಅನ್ಸುತ್ತೋ ಹೇಳಿ ಕಳಿಸಿ, ಅವಾಗ ನಾನೇ ಕರ್ಕೊಂಡು ಹೋಗ್ತೀನಿ. ಹಾಗಾದ್ರೆ ನಾನು ಬರ್ತೀನಿ. ಪ್ರಿಯಾ, ಅಳಬೇಡಮ್ಮ. ಆ ಮನುಷ್ಯ ಏನೋ ಹೇಳ್ಬಿಟ್ಟೋದ್ರು, ಅದನ್ನೆಲ್ಲ ನಂಬೇಡಮ್ಮ. ಇಲ್ಲಮ್ಮ, ನನ್ಗೂ ಸ್ವಲ್ಪ ಸಂದೇಹ ಇದೆ. ಹೌದು ಅತ್ತೆ, ನನ್ಗೂ ಸಂದೇಹ ಇದೆ. ಏನ್ ನೀವಿಬ್ರು ಹೀಗ್ ಮಾತಾಡ್ತಿದ್ದೀರಾ? ಸತ್ತು ಹೋದ್ ಮಗುನ ನಾವೇ ತಂದು ನಮ್ಮನೆ ಹಿಂದೆ ತಾನೇ ಮಣ್ಣು ಮಾಡಿದ್ದೀವಿ. ಮತ್ತ್ಯಾಕೆ ನಿಮ್ಮಿಬ್ಬರಿಗೂ ಸಂದೇಹ ಬರ್ತಿದೆ? ಇಲ್ಲ ಮವ, ಅವತ್ತು ಆಸ್ಪತ್ರೆಯಲ್ಲಿ ನಮ್ಮ ಅಣ್ಣ ಸಂದೇಹ ಪಟ್ಟು ಮಗು ಹೇಗ್ ಸತ್ತೋಯ್ತು ಅಂತ ದೊಡ್ಡ ಗಲಾಟೆ ಮಾಡಿದ್ನಲ್ಲ, ಆಗ ನಾವೆಲ್ಲ ಮಾತಾಡಿ ನಮ್ಮ ಅಣ್ಣನ ಸಮಾಧಾನ ಮಾಡಿದ್ವಿ. ಆಸ್ಪತ್ರೆಯವರು ಯಾವ್ದೋ ಸತ್ತೋಗಿರೋ ಮಗುನ ನಮ್ ಕೈಲಿ ಕೊಟ್ಟು ನಮ್ಮನ್ನ ಯಾಮರಿಸಿರ್ಬೇಕು ಅಂತ ನನಗೆ ಅನ್ನಿಸ್ತಿದೆ. ಹೌದಪ್ಪ, ಹಾಗೂ ನಡೆದಿರಬಹುದು. ಏಯ್, ಏನೋ ಮಾತಾಡ್ತಿದ್ಯಾ ನೀನು? ಹಾಗೂ ನಡೆದಿರೋಕೆ ಚಾನ್ಸ್ ಇರಬಹುದು ಅಂತ ಹೇಳಕ್ ಬಂದೆ. ಹೌದು ಮವ, ಈಗ ಬಂದಿದ್ದವರು ಪ್ರೀನ್ ಮಗು ಖಂಡಿತ ಬದುಕಿರ್ಬೇಕು ಅಂತ ಅಷ್ಟು ಗ್ಯಾರಂಟಿಯಾಗಿ ಹೇಳ್ತಿದಾರಲ್ಲ, ಹಾಗಾದ್ರೆ ಪ್ರೀನ್ ಮಗು ಖಂಡಿತ ಬದುಕಿರ್ಲೇಬೇಕಲ್ವಾ? ಏನ್ ಮಾತಾಡ್ತಿದ್ದೀರಾ ನೀವಿಬ್ರು? ಸತ್ತೋದ್ ಮಗುನ ನಮ್ಮನೆ ಹಿಂದೆನೆ ಮಣ್ಣು ಮಾಡಿದೀವಿ ಅಂತ ನಿಮ್ಗೆಲ್ರಿಗೂ ಗೊತ್ತು. ಈಗ ನೋಡಿದ್ರೆ ಕೈ ರೇಖೆ, ಜ್ಯೋತಿಷ್ಯ, ಅದು ಇದು ಅಂತ ಮಾತಾಡಿ ಪ್ರಿಯಾ ಮನ್ಸನ್ನು ಯಾಕೆ ಕೆಡಿಸ್ತಾ ಇದ್ದೀರಾ?
ತುಂಬಾ ದಿನಗಳ ನಂತರ ಇವಳು ಮದುವೆಗೆ ಒಪ್ಕೊಂಡಿದ್ದಾಳೆ. ಮೊದಲು ಇವಳು ಮದುವೆನ ಅಚ್ಚುಕಟ್ಟಾಗಿ ಮಾಡಿ ಮುಗಿಸೋದ್ರ ಬಗ್ಗೆ ಯೋಚನೆ ಮಾಡಿ. ಇಲ್ಲ, ನನ್ನ ಮಗು ಎಲ್ಲೋ ಜೀವಂತವಾಗಿದೆ. ನನ್ನ ಮಗುನ ಹೇಗೋ ನೋಡ್ತೀನಿ ಅನ್ನೋ ನಂಬಿಕೆ ನನಗಿದೆ. ನೋಡಮ್ಮ ಪ್ರಿಯಾ, ನಾನು ಹೇಳೋದನ್ನ ಸ್ವಲ್ಪ ಕೇಳು. ನಿನ್ ಮಗು ಬದುಕಿಲ್ಲ, ನನ್ನ ಮಾತು ನಂಬು. ಡಾಕ್ಟರ್, ಈಗ ನಮ್ಮ ತಂದೆ ಹೇಗಿದ್ದಾರೆ ಡಾಕ್ಟರ್? ಅವ್ರ ಹಾರ್ಟಲ್ಲಿ ತುಂಬ ಬ್ಲಾಕೇಜಸ್ ಇದೆ. ಇಮಿಡಿಯೇಟ್ ಆಗಿ ಆಪರೇಷನ್ ಮಾಡಿ ಅದನ್ನು ರಿಮೂವ್ ಮಾಡಬೇಕು. ಇದನ್ನು ಎಷ್ಟು ಬೇಗ ಸಾಧ್ಯವೋ ಅಷ್ಟು ಬೇಗ ಮಾಡೋದು ಒಳ್ಳೆಯದು. ಸರಿ, ಹಾಗಾದರೆ ನೀವು ತಕ್ಷಣ ಆಪರೇಷನ್ಗೆ ಏರ್ಪಾಡು ಮಾಡಿ. ಓಕೆ, ಹಾಗಾದರೆ ನೀವು ಕೌಂಟ್ರಿಗೆ ಹೋಗಿ ದುಡ್ಡು ಕಟ್ಬಿಟ್ಟು ಬನ್ನಿ. ನಾನು ಆಪರೇಷನ್ಗೆ ಏರ್ಪಾಡು ಮಾಡ್ತೀನಿ. ಸರಿ ಡಾಕ್ಟರ್. ಓಕೆ. ಆಕಾಶ್, ಅಪ್ಪಂಗೆ ಯಾವ ತೊಂದರೆನೂ ಆಗೋದಿಲ್ಲ ಅಲ್ವೇನೋ? ನನಗೆ ಯಾಕೋ ತುಂಬಾ ಭಯ ಆಗ್ತಾ ಇದೆ ಕಣೋ. ಭಯ ಪಡ್ಬೇಡಮ್ಮ, ಅಪ್ಪಂಗೆ ಏನು ತೊಂದರೆ ಆಗಬಾರ್ದು ಅಂತಾನೆ ಆಪರೇಷನ್ ಮಾಡಿ ಹೇಳಿ. ಯಾರಿಲ್ಲಿ? ನಾನೇ ಅಮ್ಮ. ಇಲ್ಲೊಂದು ಸೈನ್ ಮಾಡಿ. ಏನು ಇದು? ಸೈನ್ ಮಾಡಕ್ಕೆ ಹೇಳ್ತಾ ಇದ್ದಾರಲ್ಲೋ? ಅಮ್ಮ, ಇನ್ನು ಸುಮ್ಮನೆ ಗಾಬರಿ ಆಗ್ಬೇಡಮ್ಮ, ಇದೆಲ್ಲ ಫಾರ್ಮಾಲಿಟೀಸ್ ಅಷ್ಟೇ. ಎಲ್ಲಿ ಮಾಡ್ಬೇಕಮ್ಮ? ಇಲ್ಲೇ ಮಾಡಿ. ತಗೋಮ್ಮ, ಇಲ್ಲೊಂದು ಸೈನ್ ಮಾಡು. ಕೌಂಟ್ರಲ್ಲಿ ದುಡ್ಡು ಕಟ್ಬಿಡಿ. ಸರಿ ಅಮ್ಮ. ಚೇತನ, ಅಮ್ಮನ್ ಕರ್ಕೊಂಡೋಗಿ ಕೂರಿಸಿ ಸಮಾಧಾನ ಮಾಡು. ಹೋಗಿ ಅತ್ತೆ. ಅಳ್ಬೇಡಮ್ಮ, ನಾನು ಕೆಳಗೆ ಕೌಂಟ್ರಿಗೆ ಹೋಗಿ ದುಡ್ಡು ಕೊಟ್ಟು ಬರ್ತೀನಿ. ಅಮ್ಮ ಅಳ್ಬೇಡ, ಬಾ ಅಮ್ಮ. ಕರ್ಕೊಂಡೋಗಿ ಚೇತನ. ಕುತ್ಕೋ. ಅಮ್ಮ, ಇಲ್ಲಿ ಅಶೋಕ್ ಅಂತ ಅಡ್ಮಿಟ್ ಆಗಿದಾರಲ್ಲ, ಅವ್ರ ರೂಮ್ ನಂಬರ್? ಫಸ್ಟ್ ಫ್ಲೋರ್ ICU ಇದೆ. ಫಸ್ಟ್ ಫ್ಲೋರಾ? ನಡಿಯಮ್ಮ. ರಾಣಿ. ಅಪ್ಪ, ಅದಕ್ಕೆ ಮಾವ ಹೇಗಿದ್ದಾರಮ್ಮ? ಆಪರೇಷನ್ ಮಾಡ್ಬೇಕಂತಪ್ಪ.